ಪರಪ್ಪನ ಅಗ್ರಹಾರದಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಜೈಲು ಬಳಿಯ ದೇಗುಲದಲ್ಲಿ ಅವರಮ್ಮ ವಿಶೇಷವಾಗಿ ಪೂಜೆಯನ್ನ ಮಾಡ್ತಾ ಇದ್ರು. ಜೈಲಿಂದ ಆರ್.ಆರ್. ನಗರದ ಮನೆಯತ್ತ ಪವಿತ್ರ ಗೌಡ ಹೋಗ್ತಾರೆ ಅಂತ ಮಾಹಿತಿ ಇದೆ. ತಾಯಿ ಜೊತೆಗೆ ಮನೆಗೆ ಹೋಗ್ತಾರೆ ಪವಿತ್ರ ಅಂತ ಮಾಹಿತಿ ಇದೆ. ಈಗ ಪವಿತ್ರ ಗೌಡ ಮಗಳು ಅಮ್ಮನಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರಿಗೆ ಯಾಕೆ ಬೇಲ್ ಕೊಡಬೇಕು ಅಂತ ಹೇಳಿ ವಾದ ಮಾಡುವಂತ ಸಂದರ್ಭದಲ್ಲಿ ಅವ್ರ ಪರ ವಕೀಲರು ಹೇಳಿದ್ದು ಇದು ಒಂದು ಪಾಯಿಂಟ್. ಆಕೆ ಮಹಿಳೆ ಜೊತೆಗೆ ಸಿಂಗಲ್ ಪೇರೆಂಟ್. ಆಕೆಗೆ ಒಬ್ಳು ಮಗಳಿದ್ದಾಳೆ, ಅವಳು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಆ ಕಾರಣದಿಂದ ಜಾಮೀನು ಕೊಡಬೇಕು ಅಂತಲೂ ಕೂಡ ವಿಷಯಗಳು ಪ್ರಸ್ತಾಪ ಆಗಿತ್ತು. 6 ತಿಂಗಳಿಂದ ಹೆಚ್ಚು ಕಾಲ ಜೈಲು ವಾಸವನ್ನ ಪವಿತ್ರ ಗೌಡ ಅನುಭವಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ರು. ಈಗ ಜಾಮೀನು ಪಡೆದು ಹೊರ ಬಂದಿದ್ದಾರೆ ಪವಿತ್ರ ಗೌಡ. 6 ತಿಂಗಳಾದ ಮೇಲೆ ಅವರ ಮನೆ ಕಡೆ ಮುಖ ಮಾಡಿದ್ದಾರೆ. ಪವಿತ್ರ ಗೌಡ ಮಗಳು ಅಮ್ಮನ ಸ್ವಾಗತಕ್ಕೆ ಕಾಯ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡ ಮಗಳು ತನ್ನ ತಾಯಿಯನ್ನ ತನ್ನ ಪಾಲಿನ ಹೀರೋ ಅಂತ ಕರೆದಿದ್ದು, ಆಕೆ ಎಷ್ಟು ಮಿಸ್ ಮಾಡ್ಕೊತಿದ್ದಾಳೆ ಅಂತೆಲ್ಲ ಸ್ಟೋರಿಗಳನ್ನ ಹಾಕ್ತಾ ಇದ್ರು, ಶೇರ್ ಮಾಡ್ಕೊಳ್ತಾ ಇದ್ರು. ಈಗ ಅಮ್ಮನನ್ನ ಮನೆಗೆ ಸ್ವಾಗತಿಸೋದಕ್ಕೆ ಪವಿತ್ರ ಪುತ್ರಿ ಬೇಕಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾಳಂತೆ. ಆರತಿ ಎತ್ತಿ ಮನೆಗೆ ಸ್ವಾಗತಿಸೋದಕ್ಕೆ ಮಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾಳಂತೆ. ಇಷ್ಟು ದಿನ ತಾಯಿಯನ್ನ ಮಿಸ್ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಇದೀಗ ಅಮ್ಮ ವಾಪಸ್ ಮನೆಗೆ ಬರ್ತಿರೋದ್ರಿಂದ ಆಕೆಗೆ ಆರತಿ ಬೆಳಗಿ ಸ್ವಾಗತವನ್ನ ಮಾಡೋದಕ್ಕೆ ಪವಿತ್ರ ಗೌಡ ಮಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾಳೆ. ಇನ್ನೊಂದು ಕಡೆ ಅವರು ಪವಿತ್ರ ಗೌಡ ತಾಯಿ ಮಗಳನ್ನ ಬರಮಾಡಿಕೊಳ್ಳೋದಕ್ಕೆ ಪರಪ್ಪನ ಅಗ್ರಹಾರ ಜೈಲ್ ಹತ್ರನೇ ತೆರಳಿದ್ರು. ಸದ್ಯಕ್ಕೆ ಪವಿತ್ರ ಗೌಡ ಮನೆ ಹತ್ರ ಯಾವ ತರ ವಾತಾವರಣ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ಅಮ್ಮನ ಬರುವಿಕೆಗಾಗಿ ಮಗಳು ಕಾಯ್ತಾ ಇದ್ರು. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಪರಪ್ಪನ ಅಗ್ರಹಾರದಲ್ಲಿ ಪವಿತ್ರ ಗೌಡ ಇದ್ದಂತ ಸಂದರ್ಭದಲ್ಲಿ ತನ್ನ ಪಾಲಿನ ಹೀರೋ ಅಮ್ಮ ಅಂತೆಲ್ಲ ಆಕೆ ಬರ್ಕೊಂಡಿದ್ರು. ಎಷ್ಟು ಮಿಸ್ ಮಾಡ್ಕೊಂತಿದ್ದಾಳೆ ಅಂತೆಲ್ಲ ಪದೇ ಪದೇ ಆಕೆ ಸ್ಟೋರಿಗಳನ್ನ ಶೇರ್ ಮಾಡ್ಕೊಳ್ತಿದ್ಲು. ಈಗ ಫೈನಲಿ ಅಮ್ಮ ಮನೆಗೆ ವಾಪಸ್ ಬರ್ತಿರೋದ್ರಿಂದ ಮಗಳಿಗೆ ಎಷ್ಟು ಖುಷಿ ಆಗಿದೆ, ಯಾವ ತರ ವೆಲ್ಕಮ್ ಮಾಡೋದಕ್ಕೆ ಸಿದ್ಧತೆಗಳೆಲ್ಲ ಆಗಿದೆ ಸತೀಶ್? ಸದ್ಯಕ್ಕೆ ಈಗ ನಾವು ಪವಿತ್ರ ಗೌಡ ಅವರ ನಿವಾಸದಲ್ಲಿ ಇದ್ದೀವಿ. ಇಲ್ಲಿ ಎಂದಿನಂತೆ ಏನು ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಅದೇ ರೀತಿಯಾಗಿದೆ. ಸೊ ಆದ್ರೆ ಮನೆಯ ಒಳಗಡೆ ಒಂದು ಪೂಜೆ ಮಾಡಿರುವಂತಹ ನಮಗೆ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ 6 ತಿಂಗಳ ನಂತರ ಕೊಲೆ ಆರೋಪಿಯಾಗಿ ಜೈಲು ಸೇರಿದಂತಹ ಅವರ ಅಮ್ಮ ಇವತ್ತು ಬಿಡುಗಡೆಯಾಗಿ ಹೊರಗಡೆ ಬರ್ತಿರೋದ್ರಿಂದ ಮಗಳಲ್ಲಿ ಸಹಜವಾಗಿ ಒಂದು ಸಂತೋಷ ಮನೆ ಮಾಡಿದೆ ಅಂತ ಅನ್ಬೋದು. ಸೊ ಅದರ ಜೊತೆಗೆ ಈಗಾಗಲೇ ಅವರ ಪವಿತ್ರ ಗೌಡರ ತಾಯಿ ಮಗಳನ್ನು ಕರೆದುಕೊಂಡು ಬಂದು ಕರ್ಕೊಂಡು ಬರೋದಕ್ಕೆ ಅಲ್ಲಿಗೆ ಹೋಗಿದ್ದಾರೆ. ಅದಾದ ನಂತರ ನೇರವಾಗಿ ಆರ್.ಆರ್. ನಗರದಲ್ಲಿ ಇರುವಂತಹ ಮನೆಗೆ ಅವರು ಬರ್ತಾರೆ ಅನ್ನುವಂಥದ್ದು. ಸದ್ಯಕ್ಕೆ ಈಗ ಮಗಳು ಅಂದ್ರೆ ಪವಿತ್ರ ಗೌಡ ಅವರ ಮಗಳು ಅಮ್ಮನನ್ನು ಸ್ವಾಗತ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಈಗಾಗಲೇ ಇನ್ನು ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರದಿಂದ ಈ ಕಡೆ ಹೊರಡುವಂತ ಸಾಧ್ಯತೆ ಇರುವಂತದ್ದು. ಶರ್ಮಿತಾ, ಫೈನ್. ಯಾರಾದ್ರೂ ಅವರ ಸ್ನೇಹಿತೆಯರು ಯಾರಾದ್ರೂ ಬಂದಿದ್ದಾರಾ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು ಮನೆ ಹತ್ರ? ಸೊ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಆದಂತಹ ಒಂದು ಬೆಳವಣಿಗೆ ಅಂತೂ ಇಲ್ಲ. ಸ್ನೇಹಿತರು ಇರ್ಬೋದು ಅಥವಾ ಬೇರೆಯವರು ಇರ್ಬೋದು, ಪೊಲೀಸರಾಗಿ ಯಾರು ಕೂಡ ಇವರ ಮನೆ ಬಳಿಯಿಂದ ಸೊ ಯಾರು ಬರ್ತಾ ಅವರ ತಾಯಿ ಹೋಗಿ ಕರ್ಕೊ ಬರೋದ್ರಿಂದ ನೇರವಾಗಿ ಇಲ್ಲಿಗೆ ಬರ್ತಾರೆ. ಇಲ್ಲಿ ಯಾರೇ ಅದು ಯಾವುದೇ ರೀತಿಯಾದಂತಹ ಅಭಿಮಾನಿಗಳಾಗ್ಲಿ ಅಥವಾ ಬೇರೆಯವರು ಯಾರು ಇಲ್ಲಿ ಸೇರುವಂತ ಸಾಧ್ಯತೆ ಕಡಿಮೆ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳು ಏನಿಲ್ಲ. ಸೊ ನೇರವಾಗಿ ಇಲ್ಲಿಗೆ ಬರ್ತಾರೆ. ಇನ್ನು ಅವರ ಅಜ್ಜಿ ಮನೆ ತಲಗಟ್ಟಪುರದಲ್ಲೂ ಕೂಡ ಒಂದು ಮನೆ ಇರುವಂತ ಮಾಹಿತಿ ಇದೆ. ಅಂದ್ರೆ ಪವಿತ್ರ ಗೌಡ ಅವರ ತಾಯಿ ಅವರ ಮನೆ ಕೂಡ ತಲಗಟ್ಟಪುರದಲ್ಲಿದೆ ಎನ್ನುವಂತ ಮಾಹಿತಿ ಇರುವಂತದ್ದು. ಸೊ ಏನಾದ್ರೂ ಕೊನೆಗಳಿಗೆ ಏನಾದ್ರೂ ಅವ್ರು ಇಲ್ಲಿಗೆ ಬರ್ತಾರ ಅಥವಾ ತನ್ನ ತಾಯಿಯ ಮನೆಗೆ ಏನಾದ್ರೂ ಹೋಗ್ತಾರ ಅದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಶರ್ಮಿತಾ, ಫೈನ್. ಥ್ಯಾಂಕ್ ಯು ಸತೀಶ್ ತಮ್ಮ ಇನ್ಫಾರ್ಮೇಶನ್ಗೆ.